ಹಾಯ್ ಪ್ರಿಯ ವೀಕ್ಷಕರೇ, ಗುಡ್ ಮಾರ್ನಿಂಗ್. ಹೇಗಿದ್ದೀರಿ? ಮಹಿಮಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನನ್ನ ವಿಡಿಯೋಗಳನ್ನು ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ವೀಕ್ಷಕರೇ, ಇವತ್ತು ನಾನು ಗೀ ರೈಸ್ ಮಾಡ್ತಾಯಿದ್ದೆ ಮತ್ತು ಅದಕ್ಕೆ ಚಿಕನ್ ಪದಾರ್ಥ ಮಾಡ್ತಾಯಿದ್ದೀನಿ ನೋಡಿ. ಇದು ನಾನು ಗೀ ರೈಸಿಗೆ ಅಕ್ಕಿ 20 ನಿಮಿಷ ನೆನೆ ಹಾಕಿ ತೊಳೆದಿಟ್ಟು ಸೋಸಿ ಇಟ್ಟಿದ್ದೀನಿ. ಇದು ಮಾಂಸ, ಅದಕ್ಕೆ ನಾನು ನಿಂಬೆ ಹುಳಿ ಮತ್ತು ಅರಸಿನ ಬೆರೆಸಿ ಅರ್ಧ ಗಂಟೆ ಇಟ್ಟಿದ್ದೀನಿ ನೋಡಿ. ಈಗ ನಾನು ಗೀ ತೆಗೆದುಕೊಂಡಿದ್ದೇನೆ. ಸ್ವಲ್ಪ ಗೀ ತೆಗೆದುಕೊಂಡು ಅದರಲ್ಲಿ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಈಗ ಫ್ರೈ ಮಾಡಬೇಕು. ಸ್ವಲ್ಪ ಕೆಂಪಾಗುವಷ್ಟು ಫ್ರೈ ಮಾಡಬೇಕು. ಈಗ ಗೋಡಂಬಿ ಹಾಕಿದೆ ನಾನು. ಗೋಡಂಬಿ ಚೆನ್ನಾಗಿ ಮಾಡಿ ಫ್ರೈ ಮಾಡಬೇಕು ನೋಡಿ. ಕಪ್ಪಾಗಲಿಕ್ಕೆ ಬಿಡಬಾರ್ದು, ಕಪ್ಪಾದರೆ ಅಷ್ಟು ಒಳ್ಳೆಯದಾಗೋದಿಲ್ಲ, ರುಚಿ ಹೋಗ್ತದೆ. ಒಂದು ಕೆಂಪಾದರೆ ಸಾಕು ಸಾಧಾರಣ ನೋಡಿ. ಗೋಡಂಬಿ ಫ್ರೈ ಆಯಿತು. ಈಗ ದ್ರಾಕ್ಷಿಯನ್ನು ಕೂಡ ಫ್ರೈ ಮಾಡ್ತೇನೆ. ಸ್ವಲ್ಪ ಫ್ರೈ, ಕಪ್ಪಾಗಲಿಕ್ಕೆ ಬಿಡಬಾರ್ದು. ದ್ರಾಕ್ಷಿ ಕಪ್ಪಾದರೆ ಅಷ್ಟೊಂದು ರುಚಿ ಆಗೋದಿಲ್ಲ. ಒಮ್ಮೆ ಮಾಡಿದ ಕಪ್ಪಾಗಿ ದ್ರಾಕ್ಷಿ, ಅದಕ್ಕೆ ನಾನು ಇವತ್ತು ಬೇರೆಯೇ ದ್ರಾಕ್ಷಿಯನ್ನು ಫ್ರೈ ಮಾಡಿದ್ದು ನೋಡಿ. ಟೇಬಲ್ ಸ್ಪೂನಲ್ಲಿ 1.5 ಟೇಬಲ್ ಸ್ಪೂನು ತುಪ್ಪವನ್ನು ತೆಗೆದುಕೊಳ್ಬೇಕು. ಅದರಲ್ಲಿ ಲವಂಗ ಮತ್ತು ಚಕ್ಕೆ, ಸ್ಟಾರ್ ಮತ್ತು ಏಲಕ್ಕಿ, 4 ಏಲಕ್ಕಿ ಹಾಕಿ ಅದರಲ್ಲಿ ಫ್ರೈ ಮಾಡಬೇಕು. 1-2 ಹಸಿಮೆಣಸು ಒಟ್ಟಿಗೆ ಹಾಕಿ ಫ್ರೈ ಮಾಡಬೇಕು ನೋಡಿ. ಅದು ಫ್ರೈ ಆದ ನಂತರ, ಅದು ಕೆಂಪಾದ ನಂತರ ಅದಕ್ಕೆ ಈರುಳ್ಳಿ ಹಾಕಬೇಕು. ಕಟ್ ಮಾಡಿಟ್ಟ ಈರುಳ್ಳಿಯನ್ನು, 1 ಈರುಳ್ಳಿ ತೆಗೆದುಕೊಂಡು, ದೊಡ್ಡ 1 ಈರುಳ್ಳಿಯನ್ನು ನಾನು ತೆಗೆದುಕೊಂಡಿದ್ದೇನೆ. ನಾನು 2 ಕಪ್ಪು ಅಕ್ಕಿ ತೆಗೆದುಕೊಂಡಿದ್ದೇನೆ. ಅದಕ್ಕೆ 1 ದೊಡ್ಡ ಈರುಳ್ಳಿಯನ್ನು ಹಾಕ್ತೇನೆ ನೋಡಿ. ಫ್ರೈ ಮಾಡಲಿಕ್ಕೆ ಚೆಂದ ಅದು ಕೆಂಪಾಗಬೇಕು ಈರುಳ್ಳಿ. ಕೆಂಪಾದ ನಂತರ ನೋಡಿ, ಈರುಳ್ಳಿ ಕೆಂಪಾಗಲಿ, ಫ್ರೈ ನೋಡಿ. ಮೆಣಸು ಕೂಡ ಹಾಕಿದೆ, ಅದು ಕೆಂಪಾಗಬೇಕು. ನಂತರ ವೀಕ್ಷಕರೇ, ನಾನು ಸೋಸಿ ಇಟ್ಟ ಅಕ್ಕಿ, ಬಾಸ್ಮತಿ ಅಕ್ಕಿ ತೆಗೆದುಕೊಂಡಿದ್ದೀನಿ ನಾನು. ಇದು ಗೀ ರೈಸಿಗೆ ಅಕ್ಕಿ ಸೋಸಿ ಇಟ್ಟಿದ್ದೇನೆ. 20 ನಿಮಿಷ ನೆನೆ ಹಾಕಿ ತೆಗೆದು ಸೋಸಿ ಇಟ್ಟ ಅಕ್ಕಿ ಅದು. ಅದನ್ನು ಅದಕ್ಕೆ ಹಾಕಿ ಮೆಲ್ಲಗೆ ತಿರುಗಿಸ್ಬೇಕು, ಇಲ್ಲದ್ರೆ ಅಕ್ಕಿ ಕಟ್ಟಾಗ್ತದಲ್ಲ, ಅದನ್ನು ಮೆಲ್ಲ ತಿರುಗಿಸಬೇಕು ನೋಡಿ. ಚೆಂದ ಮಿಶ್ರ ಮಾಡಿದ ನಂತರ ಅದಕ್ಕೆ ನಾನು 2 ಕಪ್ಪು ತೆಗೆದುಕೊಂಡು, 2 ಕಪ್ಪಿಗೆ 4 ಕಪ್ಪು ನೀರು ಹಾಕ್ತಾಯಿದ್ದೀನಿ ನೋಡಿ. 1 ಕಪ್ಪಿಗೆ 2 ಕಪ್ಪು, 2 ಕಪ್ಪಿಗೆ 4 ಕಪ್ಪು ನೀರು ಸರಿ ಬರ್ತದೆ ಹಾಗೆ ಹಾಕಿದರೆ. 20 ನಿಮಿಷ ಇನ್ನು ಬೇಯಲಿಕ್ಕೆ, ಮಧ್ಯಮ ಉರಿಯಲ್ಲಿ ಬೇಯಲಿಕ್ಕೆ ಬಿಡಬೇಕು. ಇದನ್ನು ನೋಡಿ, ಬೆಂದಾಗಿದೆ ನೋಡಿ, ಸರಿ ಬಂದಿದೆ ನೋಡಿ, ಎಷ್ಟು ಚೆಂದ ಬಂದಿದೆ. ನಾನು ಸ್ವಲ್ಪ ಅರಸಿನ ಆ್ಯಡ್ ಮಾಡಿದ್ದೇನೆ, ಹಾಗೆ ಸ್ವಲ್ಪ ಕಲರ್ ಬಂದಿದೆ ನೋಡಿ. ಇನ್ನು ಅದಕ್ಕೆ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಮಿಶ್ರ ಮಾಡಬೇಕು, ಚೆನ್ನಾಗಿ ಮಿಶ್ರ ಮಾಡಬೇಕು. ಸ್ವಲ್ಪ ಗಟ್ಟಿ ಮಿಶ್ರ ತಿರುಗಿಸಬಾರ್ದು. ಇನ್ನು ಅದಕ್ಕೆ ಅರ್ಧ ನಿಂಬೆ ಹುಳಿ ರಸವನ್ನು ಹಾಕಬೇಕು. ಮಿಶ್ರ ಮಾಡಿ ನಂತರ ಸ್ವಲ್ಪ ತುಪ್ಪ ಹಾಕಬೇಕು ಕೊನೆಗೆ ನೋಡಿ. ತುಪ್ಪ ಹಾಕಿ ಸ್ವಲ್ಪ ಮಿಶ್ರ ಮಾಡಿ ಇನ್ನು ಸ್ಟವನ್ನು ಆಫ್ ಮಾಡಬೇಕು ನೋಡಿ. ಗೀ ರೈಸ್ ರೆಡಿ ಆಯಿತು. ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಬೇಕು, ಆಗ ಚೆಂದ ಆಗ್ತದೆ ವೀಕ್ಷಕರೇ ನೋಡಿ. ನಂದು ಕೋಳಿ ಸುಕ್ಕದಾಗಿ ಮಾಡಿದ್ದೇನೆ, ರೆಡಿಯಾಗಿ. ನಾನು ಹೀಗೆ ಮಾಡಿದೆ, ನೀವು ಹೀಗೆ ಮಾಡಿದರೆ ಒಳ್ಳೆಯದಾಗ್ತದೆ. ರೆಡಿಯಾಗಿದೆ, ಇನ್ನು ಊಟ ಮಾಡೋದು. ಅದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಾಯಿದ್ದೀನಿ. ಥ್ಯಾಂಕ್ ಯು ವೀಕ್ಷಕರೇ, ನನ್ನ ವಿಡಿಯೋಗಳನ್ನು ನೋಡಿದ್ದಕ್ಕೆ ಧನ್ಯವಾದಗಳು ನಿಮಗೆ.